चिदंबरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। श्रीमदखंड सच्चिदानंद स्वभाव सिद्ध नित्य परिपूर्ण परब्रह्म स्वरूपनागिरुವಂತ दयासागर करुणामूर्ति अनिमित्य बंधु आपत् बांधवನೆಂದೆನಿಸಿರುವಂತ परशिवन अपरावतारी ಎನ್ನ परमाराध्य सद्गुरु श्री सिद्धारूढ़ महास्वामिಗಳ दिव्य चरणಗಳಲ್ಲಿ हृत्पूर्वक नमस्कार रूप मंगलवं समर्पिಸಿ ಈ ಕಾರ್ಯಕ್ಕೆ ಕಾರಣೀಭೂತನಾಗಿರುವಂತವರು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವೇಶ್ವರ ಮಹಾಸ್ವಾಮಿಯ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ ಬಹಳ ವಿಶೇಷ ಅನಿಸ್ತು ಇಲ್ಲಿ ವಾತಾವರಣ. ಬಸವಣ್ಣ ಎದುರಿಗೇನೆ ವಜ್ರಕಾಯನಾಗಿರುವಂಥ ಬಲಭೀಮ ಆಂಜನೇಯ ಅಧಿಷ್ಠಾತೃ ದೇವತೆ ಅವರಲ್ಲಿಯೂ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಎಷ್ಟು ವಿಶೇಷ ಅನಿಸ್ತತಿ. ಭಾವೈಕ್ಯತೆಯ ಸಂಗಮವಾಗಿ ಇಲ್ಲಿ ಮಸೀದಿನೂ ಇಲ್ಲಿ ಇದೆ, ಈ ಕಡೆ ಜೈನರ ಮಂದಿರನೂ ಐತಿ ಅಂತ ಹೇಳಿದರು. ಎಲ್ಲದರ ನಡುವೆ ಇಲ್ಲಿ ಸತ್ಸಂಗ. ಅಣ್ಣ ಬಸವಣ್ಣ ಹೇಳಿದಂತೆ ದೇವನೊಬ್ಬ ನಾಮ ಹಲವು ಅನ್ನುವಂತೆ ಅವರ ಜಯಂತಿಯ ನಿಮಿತ್ತವಾಗಿ ಈ ಸಭೆಯಲ್ಲಿ ಸುಖಾಸೀನರಾಗಿರುವ ಇಲ್ಲಿವರೆಗೂ ಅತಿ ಉತ್ತಮವಾದ ಪ್ರವಚನವನ್ನು ನೀಡಿ ವಿಶ್ರಮಿಸಿರುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ವೀರಯ್ಯ ಸ್ವಾಮಿಗಳು ಪೂಜ್ಯರಲ್ಲಿ ಅಭಿವಂದಿಸಿ, ಅದರಂತೆ ಗ್ರಾಮದ ವೇದ ಮೂರ್ತಿಗಳಾದ ಅಜ್ಜಯ್ಯ ಹಿರೇಮಠ ಸ್ವಾಮಿಗಳಲ್ಲಿ ಅಭಿವಂದಿಸಿ, ನಿಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿಯಾಗಿ ಬೆಳಗುವಂಥ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ. ಒಂದನೇ ದಿನನೇ ನಮ್ಮ ಕಾರ್ಯಕ್ರಮ ಇಟ್ಕೊಂಡ್ರು. ಒಂದನೇ ದಿನ ಅಂದ್ರೆ ಬಹುತೇಕ ಇವತ್ತು ಸ್ಟಾರ್ಟಿಂಗ್ ಅಂದ ಕೂಡಲೇ ಹಂಗೆ ಸಣ್ಣಗೆ ಚಲೋ ಆಗ್ತದ. ಮೇಲೆ ಹೊಳೆ ಹುಟ್ಟೋ ಮುಂದೆ ಸಣ್ಣ ಜರಿಯಾಗಿ ಹುಟ್ಟತತಿ, ಹರ್ಕೊಂತ ಅದು ದೊಡ್ಡ ನದಿ ಆಗ್ತದೆ. ಅದು ಮುಂದೆ 5ನೇ ದಿನ 6ನೇ ದಿನಕ್ಕೆ ಬೃಹತ್ ಪ್ರಮಾಣ ಜನ ಕೂಡತಾರೆ. ಇದು 5ನೇ ದಿನ ಆಗಕ್ಕೂ ನಮ್ಮದೇ ಒಂದಿಷ್ಟು ಸಮಯ ಹೆಚ್ಚು ಕಮ್ಮಿ ಆಯ್ತದ. ನಾವು ಹೆಂಗಾರ ಮಾಡಿ ಇದ್ರಾಗಿಂದ ಕಡ್ಯಾಕ್ ಆಗ್ಬೇಕಂತ ಇಲ್ಲಿ ನಮಗೆ ಟೈಮ್ ಇಲ್ಲ ಅಂದ್ವಿ. ನಾವು ಒಂದೇಕ್ಕೆ ಬಂದ್ರು ಅವ್ರು ಕರೆಯಾಕ. ಇಲ್ಲಪ್ಪ ಬಸವ ಜಯಂತಿಗೆ ನಮ್ಮ ಗುರುಗಳದು ಹುಟ್ಟಿದ ಹಬ್ಬ ಇರ್ತತಿ, ನಾವು ಐರಣಿಗೆ ಹೋಗ್ಬೇಕು. ಹಂಗಾದ್ರೆ ಅದ್ರ ಹಿಂದಿನ ದಿನ ಬರ್ರಿ. ಇಲ್ಲ 2 ದಿನ ಹೋಗ್ತೀವಿ, ನಾವು ಆಗಾವ್ ಹೋಗ್ತೀವಿ. ಹಂಗಾದ್ರೆ ಅದ್ರ ಹಿಂದಿನ ದಿನ ಬರ್ರಿ ಅಂದ್ರು. ಇಲ್ಲಪ್ಪ ನಮ್ಮ ನವಲಗೊಂದು ಕಾರ್ಯಕ್ರಮ ಐತಿ, ಹಂಗಾದ್ರೆ ಅದ್ರ ಹಿಂದಿನ ದಿನ ಬರ್ರಿ ಅಂದ್ರು. ಅಮಾವಾಸ್ಯೆ ಐತಿ, ಅಮಾವಾಸ್ಯೆ ನಮ್ಮ ಮಠದ ಸತ್ಸಂಗ ಇರ್ತದೆ, ಬಿಟ್ಟು ಬರೋದಿಲ್ಲ. ಹಂಗಾರೆ ಅದ್ರ ಹಿಂದಿನ ದಿನ ಅವರು ಭಾಳ ಸರ್ಕೊಂತನ ಬಂದರು. ಅಲ್ಲ, ನೀವು ಸಣ್ಣ ಸಣ್ಣ ಹುಡುಗರು ಬಂದಿರಿ, ಹಿರಿಯಾರನ್ನ ಕೇಳ್ರಿ. ಅವ್ರಂದ್ರು ಇಲ್ರಿ, ನಮ್ಮನ್ನ ಹಿರಿಯಾರು ಮಾಡ್ಯಾರ್ರಿ, ಹುಡುಗರನ್ನ ಮುಂದೆ ಮಾಡ್ಯಾರ್ರಿ ಅಂದ್ರು ಅವರು. ಆಯ್ತು, ಇದು ಅನಿವಾರ್ಯ. ಕಟ್ಟು ಬಿದ್ದು ನಮಗಾಗಿ 3-4 ದಿನ ಮತ್ತೆ ಜಗ್ಗ್ಯಾರ ಅಂದ ಮೇಲೆ ಬರಲೇಬೇಕು ಅನ್ನುವಂಥ ಪ್ರೇಮಕ್ಕೆ ಒತ್ತಾಯಕ್ಕೆ ಬರ್ಬೇಕಾಯ್ತು. ಇತ್ತೀಚೆಗೆ ಏನಾಗಿತ್ತಪ್ಪ ಅಂದ್ರೆ ನಮಗೆ ಪ್ರವಚನ ಬೇಸರ ಬಂದೈತಿ. ಯಾಕ್ರಿ ಮತ್ತು ನೀವ ಹಿಂಗಂದ್ರೆ ಹೆಂಗ? ಯಾಕೆ ಬೇಸರ ಬಂದತ್ತಂದ್ರೆ ಭಾಳ ಕಡೆಗೆ ತಿರುಗಾಡಿ ಪ್ರವಚನ ಹೇಳಿದ್ವಿ. ಕರೆ ಆ ಹೇಳೋ ಮುಂದೆ ಇದ್ದ ಹುರುಪು ಆಮೇಲೆ ಆ ಹುರುಪು ಉಳಿಯೋದಿಲ್ಲ. ನಾವು ನೋಡಿದೀವಿ ಬಹಳ ಕಡೆಗೆ. ಬರ ಭಕ್ತಿ ಅರೆ ಆಯಿತು ಕಾಣಿರಣ್ಣ, ಮೊದಲ ದಿನ ಹಣೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ. ಅಣ್ಣ ಬಸವಣ್ಣ ಬಹಳ ಚಂದ ಪ್ರಾಕ್ಟಿಕಲ್ ಹೇಳ್ತಾರ ಅವರು.
ಒಂದಕ್ಕಿದ್ದು ಹುರುಪು ಅಲೆ ಸರ್ಕೊಂತ 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 ಆ ಹುರುಪು ಉಳಿಯೋದಿಲ್ಲ. ನಮ್ಮ ಜನ ಎಷ್ಟು ದೌಡು ಮರಿತಾರಪ್ಪ ಅಂದ್ರ, ಬೇಕಾದ ಪ್ರವಚನ ಮಾಡ್ಲಿ, ಏನು ಹೇಳಿದ್ರು ಸಿದ್ದೇಶ್ವರ ಸ್ವಾಮಿಗಳು ಅದ್ಭುತ ಅದ್ಭುತ. ಏನು ಹೇಳಿದ್ರು? 4 ದಿನ ಬಿಟ್ಟು ಕೇಳಿದ್ರ ಏನಿಲ್ಲ. ಸುಮ್ಮನೆ ಕೇಳೋದು ಒಂದು ಚಟ, ನಮಗೆ ಹೇಳೋದು ಒಂದು ಚಟ. ಈ ಚಟಕ್ಕೆ ಹೇಳೋದು ಕೇಳೋದು ಮಾಡಿ ಎಷ್ಟು ದಿನ ಹೇಳಿದ್ರ ಏನ್ ಲಾಭ ಐತಿ, ಕೇಳಿದ್ರ ಏನ್ ಲಾಭ ಐತಿ? ಅದಕ್ಕೆ ಜಗದ್ಗುರು ಸಿದ್ಧಾರೂಢರು ಕೊನೆಗೆ ಹೇಳಿದಂತ ಮಾತು, ಕೊನೆ ಕಾಲಕ್ಕೆ ಅವರು ದೇಹ ಬಿಡೋ ಮುಂದ ಗುರುನಾಥಾರೂಢರಿಗೆ ಹೇಳಿದಂತ ಮಾತು, ತಮ್ಮ ಈ ಮಂದಿಗೆ ಏನು ಹೇಳಿ ಏನು ಉಪಯೋಗ ಇಲ್ಲೋ, ಇಷ್ಟು ದಿನ ಶಾಸ್ತ್ರ ಕೇಳಿದ್ವು ಮತ್ತು ಕಲ್ಲು ಮಣ್ಣಿನ ಮಟ್ಟಕ್ಕೆ ಹೊಡೆದಾಡಿ ಕೋರ್ಟು ಕೇಸು ಮಾಡಕತ್ತೇವಪ್ಪ, ಇವಕ್ಕೆ ಏನು ಹೇಳು ಉಪಯೋಗ ಇಲ್ಲ. ನನ್ನ ಮಾತು ಪಾಲಿಸು, ಇವ್ರ ನಡುವೆ ಮಾತಾಡಕ್ ಹೋಗಬೇಡ, ಮೂಕನಾಗ ಬಿಡು ಅಂತ ಸಿದ್ಧಾರೂಢಪ್ಪರು ಆಜ್ಞೆ ಮಾಡಿ ಹೋದ್ರು. ಗುರುನಾಥಾರೂಢರಿಗೆ ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮಡಿವಾಳಪ್ಪನವ್ರು ಹೇಳಿ ಹೋದ್ರು, ಮೂಕನಾಗಬೇಕಪ್ಪ ಈ ಜಗತ್ನಾಗ. ಕೇಳ್ತಾರ ಆದ್ರೆ ಕೇಳಿದಂಗೆ ನಡ್ಕೊಳೋದಿಲ್ಲ, ಹೇಳ್ತಾರ ಆದ್ರೆ ಹೇಳಿದಂಗೆ ನಡ್ಕೊಳೋದಿಲ್ಲ. ಏನು ಉಪಯೋಗ ಐತಿ, ಏನು ಲಾಭ ಐತಿ? ಹಾವು ಸಹಿತ ಪುಂಗಿ ಊದಕ್ಕತ್ತಂದ್ರ ಆನಂದವಾಗಿ ತೆಲಿದೂಗುತ್ತದೆ ಹಾವು, ಹೌದಿಲ್ಲ? ಹಂಗೆ ಪ್ರವಚನ ಕೇಳುವಾಗ ಎಷ್ಟು ಚಂದ ತೆಲಿದೂಗುತ್ತಾರ, ಆದರೆ ಒಳಗೆ ಏನಾದರೂ ಬದಲಾವಣೆ ಆಗ್ಯವನು, ಪರಿಣಾಮ ಆಗೇತಂದ್ರ ಶೂನ್ಯ. ಕೇಳೋದಪ್ಪ, ಹೇಳಾಕತ್ತಾರ ನಾವು ಕೇಳೋದು. ಒಮ್ಮೆ ಸಿದ್ಧಾರೂಢಪ್ಪಗೆ ಆರಾಮಿದ್ದಿಲ್ಲಂತ, ಚಳಿ ಜ್ವರ ಬಂದಿದ್ದು, ಪ್ರವಚನ ಬಂದಾಯ್ತು. ವಾರಗಟ್ಲೆ ಪ್ರವಚನ, ಅದು 2 ವೇಳೆ ಪ್ರವಚನ ನಡೀತಿತ್ತು ಮಠದಾಗ, ಬೆಳಗ್ಗೆ ಸಂಜೆ. ಇವ್ರಿಗೆ ಕೇಳಿ ಕೇಳಿ ಏನೋ ಕಳ್ಕೊಂಡಂಗಾಗಿತ್ತು. ಒಂದು ವಾರ ಪ್ರವಚನ ಇಲ್ಲ ಅಂದ ಕೂಡಲೇ ಸ್ವಲ್ಪ ಕಮ್ಮಿ ಆಗಿತ್ತು ಅನ್ನೋ ಜ್ವರ ಅಂತ ಎಲ್ಲ ಕೇಳೋ ಟೀಮ್ ಹೋಗಿತ್ತು. ಅಜ್ಜರ ಹಗರಾಗೈತನ್ರಿ, ಆರಾಮಾಗೈತನ್ರಿ? ಜ್ವರ ಹೋಗ್ಯಾವಪ್ಪ, ಆದ್ರೆ ಸುಸ್ತು ಇನ್ನೂ ಕಮ್ಮಿ ಆಗಿಲ್ಲ, ಸ್ವಲ್ಪ ಮೈಕೈ ನೋವೈತಿ. ಯಪ್ಪ ಅಟ್ಟ ಭಾಳ ಹೊತ್ತು ಬೇಡ, ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ತಾಸು ಅಷ್ಟ, ಒಂದು ಅರ್ಧ ತಾಸು ಪ್ರವಚನ ಚಲೋ ಮಾಡೋನಿ ಅಪ್ಪ ಅಂತ. ಅಪ್ಪವ್ರ ನಕ್ರು, ಅಲ್ಲೋ ನನಗೆ ಆರಾಮ ಇನ್ನೂ ಪಕ್ಕ ಆಗಿಲ್ಲ, ನಡ ಇನ್ನೂ ನೋವೈತೆ, ಕುಂದ್ರಾಕ್ ಆಗೋದಿಲ್ವೋ, ಆರಾಮಾದ್ಮೇಲೆ ಚಲೋ ಮಾಡೋನ್ ತಗೋ, ಏನು ಅವಸರ ಅಂದ್ರೆ ಸಿದ್ಧಾರೂಢರು. ಅವಾಗ ಆ ಟೀಮ್ ಅಂತೂ, ಯಪ್ಪ ಹಂಗನ್ಬೇಡ್ರಿ, ಭಾಳ ಹೊತ್ತು ಬೇಡ್ರಿಪ್ಪ, ಒಂದು ತಾಸುಗಡ್ಲೆ, ಬರೀ 10 ನಿಮಿಷ ಅಂತ ಅವ್ರು ಭಾಳ ಒತ್ತಾಯ ಮಾಡೋದು ನೋಡಿ ಸಿದ್ಧಾರೂಢರಿಗೆ ಮರಕ್ ಅನಿಸ್ತು. ಇವ್ರಿಗೆ ನಂದ ಆರಾಮಿದ್ದುದು ಬಿಟ್ಟು ಚಿಂತೆ ಅಲ್ಲ, ಇವ್ರಿಗೆ ಕೇಳೋ ಚಟ. ಅವಾಗ ಅಪ್ಪೋರು ಒಳ್ಳೆ ಮಾತಿಲಿ ಕೇಳಲಿಲ್ಲ ಅಂದ್ರೆ ಏನು ಮಾಡ್ತಿದ್ರಪ್ಪ ಅಂದ್ರ, ನೋಡಪ್ಪ ನನಗಿನ್ನೂ ಪಕ್ಕ ಆರಾಮಾಗಿಲ್ಲ, ಭಾಳ ಚಂದ, ನನಗಿಂತ ಚಂದ ಜಡಿ ಮಠದ ಜಡ್ಯಪ್ಪಜ್ಜ ಭಾಳ ಚಂದ ಹೇಳ್ತಾರ, ಮತ್ ನನಗೆ ಆರಾಮಾಗುತ್ತಾನ, ಅವ್ರನ್ನ ಕರ್ಕೊಂಬಂದು ನಿಮಗೆ ಹಚ್ಚಿರಿ ಪ್ರವಚನ ಕೇಳ್ರಿ ಅಂದ ಕೂಡಲೇ ಎಲ್ಲ ಟೀಮ್ ಎಲ್ಲಿ ಬಂತು? ಜಡಿ ಮಠಕ್ಕೆ ಬಂತು. ಸಿದ್ಧಾರೂಢರು ಕಳಿಸ್ಯಾರ ಅಂದ್ರೆ ಅವ್ರಿಗೆ ಅರ್ಥ ಆಕಿತ್ತಿದ್ದು, ಮಿಕ್ಕಿದ ಟೀಮ್ ಅಲ್ಲಿ ಕಳಿಸ್ತಿದ್ರು. ಜಡ್ಯಪ್ಪ ಅಂದ್ರೆ ಭಾಳ ಒರಟ ಸ್ವಭಾವ. ಮಹಾತ್ಮರು ಒಂದ ನಮನಿ ಇರಂಗಿಲ್ರಿ, ಬಾಯಿ ತೆಗದಂದ್ರೆ ಸಂಸ್ಕೃತ ಶಬ್ದ ಬರ್ತಿದ್ವು. ಯಾಕಲೇ ಅವಾಗೇನಾಗೈತಿ ಅಂದ್ರು ಸಿದ್ಧಾರೂಢರಿಗೆ, ಅಪ್ಪ ಅಪ್ಪವ್ರಿಗೆ ಆರಾಮಿಲ್ರಿ, ಆರಾಮಾದ್ಮೇಲೆ ಹೇಳ್ತಾನೆ ಹೋಗ್ರಿ. ಇಲ್ರಿಪ್ಪ ನಮಗೆ ಕಳ್ಕೊಂಡಂಗೆ ಆಗೈತ್ರಿ, ನಿಮ್ಮನ್ನ ಕರ್ಕೊಂಬಂದು ಹೇಳಂತ ಹೇಳಿ. ಹಿಂಗಾಗೈತ, ನನ್ನ ಪ್ರವಚನ ಕೇಳಂಗಾಗೈತ, ನಡ್ರಿ ಮಕ್ಕಳ ಬರ್ತೀನಿ ಬಂದ್ರು. ಹಿಂಗ ವೇದಿಕೆ ಎಲ್ಲ ಸಜ್ಜು ಮಾಡಿ ಇಟ್ಟಿದ್ರು. ಅಪ್ಪವ್ರಂದ್ರೆ ಕುರ್ಚಿ ಯಾವ ಹಾಕದ್ ಕಲಿಸ್ಯಾನ್ಲೇ ನಿಮಗಂದು. ಹೆಂಗ ಮತ್ತೆ ಬರೋಬ್ಬರಿನ ಹಾಕಿದ್, ಹಿಂಗ ಹಾಕಿದ್ರು ಚಲೋ ಬೆತ್ತದ ಕುರ್ಚಿ. ಯಪ್ಪ ಹ್ಯಾಂಗ ಹಾಕು, ತಿರುಗಿಸಿ ಹಾಕ್ರಂದ್ರು. ಯಪ್ಪ ನೀನ್ ಪ್ರವಚನ ನಮಗೆ ಹೇಳವ ಏನು ಗ್ವಾಡಿಗೆ ಹೇಳವಂದ್ರು? ಪ್ರವಚನ ನಮಗೆ ಹೇಳವೋ ಏನು ಗ್ವಾಡಿಗೆ ಹೇಳವ? ಒಬ್ರು ಬುದ್ಧನ ಅನುಯಾಯಿಗಳು, ದೊಡ್ಡ ಮಹಾತ್ಮರು, ಅವ್ರು ಯಾವಾಗಲೂ ಪ್ರವಚನ ಗ್ವಾಡಿಗೆ ತಿರುಗಿ ಹೇಳ್ತಿದ್ರಂತವ್ರು.
ದೊಡ್ಡ ಮಹಾರಾಜ ಬಂದಿದ್ದ, ಅವ್ರ ಪ್ರವಚನ ಬಹಳ ಫೇಮಸ್. ಸಿದ್ದೇಶ್ವರ ಸ್ವಾಮಿಗಳಿಗೆ ಮಂದಿ ಕೂಡ್ದಂಗೆ ಕೂಡ್ತಿತ್ತ. ನೋಡಿದ್ರೆ ಇವ್ ಗ್ವಾಡಿಗೆ ಹೇಳಕತ್ತಾರ ಪ್ರವಚನ. ಯಾಕ್ರಿಪ್ಪ ಅಂತ ಕೇಳಿದ್ರು ಅವ್ರು ಮಹಾರಾಜರು. ನಾ ಪ್ರವಚನ ಯಾರದರ ಸಲುವಾಗಿ ಮಾಡೋದಿಲ್ಲ, ನನ್ನ ಸಲುವಾಗಿ ನಾ ಪ್ರವಚನ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು. ನಾ ತಿಳ್ಕೊಬೇಕಲ್ಲ, ನಾ ಎಚ್ಚರ. ಈ ಪಾಪಿಗಳು ಲೋಕದೊಳಗೆ ಇವ್ರ ಪರಿವರ್ತನೆ ಆಗೋಲ್ಲ ಅಂತ ನನಗೆ ಗೊತ್ತೈತಿ. ಆದರೂ ಯಾಕೆ ಹೇಳಬೇಕು? ಹೇಳೋ ಚಟಕ್ಕಲ್ಲ, ನಾನು ಹೇಳಿ ನನ್ನ ಬದಲಾವಣೆ ಹೇಳ್ತಾನೆ ಹೊರತ ಇವರಿಗೆ ಹೇಳೋದು ಅಟ್ಟೆ, ಗ್ವಾಡಿಗೆ ಹೇಳೋದು ಅಟ್ಟೆ ಅಂತ ನನಗೆ ಪಕ್ಕಾ ಗೊತ್ತೈತಿ. ಅದಕ್ಕೆ ಗ್ವಾಡಿಗೆ ಹೇಳ್ತೀನಿ ಅಂತ ಅವ್ರು ಹೇಳಿದ್ರು. ಹಂಗ ಜಡ್ಯಪ್ಪಜ್ಜಗಂತಾರ, ಯಪ್ಪ ನೀ ಏನು ಗ್ವಾಡಿಗೆ ಹೇಳವ? ಮಕ್ಕಳ ಹೊಳೆ ಮಾತಾಡೋದಿಲ್ಲ. ಸರಳ ನಾ ಎಷ್ಟು ಹೇಳ್ದ ಅಟ್ಟ ಕೇಳ್ಬೇಕಂದ್ರು ಅನಿವಾರ್ಯ. ಕುರ್ಚಿ ತಿರುಗಿಸಿ ಗ್ವಾಡಿ ಕಡೆಗೆ ಹಾಕಿದ್ರು. ಇವ್ರು ಹೆಂಗ್ ಕುಂದಿರ್ಬೇಕ್ರಿ ಜಡ್ಯಪ್ಪಜ್ಜ? ಅವ್ ಹಿಂಗ್ ಕೈ ಇಟ್ಕೊಳಕ್ ಹಿಂಗಿರ್ತಾವಲ್ಲ, ಹಿಂಗ ಇದ್ರ ಸಂದ್ರ್ಯಾಗ ಒಂದ್ ಕಾಲ ಹಾಕಿ ಇದ್ರ ಸಂದ್ರ್ಯಾಗ ಒಂದ್ ಕಾಲ ಹಾಕಿ ಉಲ್ಟಾ ಕುತ್ಕೊಂಡ ಅಜ್ಜ. ಮಂದಿ ಗೊಳ್ಳಂತ ನಗಾಕತ್ರು. ಇಲ್ಲೇನು ಮಂಗ್ ಕುಣಿಯಾಕತೈತೆ ಮಕ್ಕಳ? ಹಲ್ಯಾಕಿ ಶೀತಿರು ಗಪ್ ಕುಂದಿರ್ಬೇಕ. ನನ್ನ ಪ್ರವಚನ ಬೇರೆ, ನಿಮ್ಮ ಸಿದ್ಧಾರೂಢನ ಪ್ರವಚನ ಬೇರೆ. ನನ್ನ ಪ್ರವಚನ ಹೇಳೋ ಮುಂದೆ ಯಾವರ ನಕ್ರಿ, ಯಾವರ ಮಾತಾಡಿದ್ರಿ, ಯಾವರ ನಡಕ್ ಎದ್ದು ಹೋದ್ರಿ, ನೆಟ್ಟ ಕುಂದ್ರು ಅಂತಂದು ಜಬರಿಸಿದ್ರು. ಅವ್ ಬಗ್ಗಿ ಕುಂತವ್ ನೆಟ್ಟ ಕುಂತ. ಕಡಾ ಕುಂದ್ರಬೇಕು, ಎಲ್ಲರೂ ಹಿಂಗ ಕುಂದ್ರಬೇಕು. ಯಾವರ ತಲೆ ಬಗ್ಸಿದ್ರಿ, ನಡಕ್ ಎದ್ದು ಹೋದ್ರಿ, ನಿಮ್ಮ ವಂಶ ನಿರ್ವಂಶಕ್ಕೆ ತಂದುಬಿಟ್ಟು ಹೋಗೋ ನೀನು. ಇವನ್ ಯಾಕ್ರ ಕರೆಸಿದ ಸ್ವಾಮಿ ಅಂದ್ರು. ಯಾಕಂದ್ರೆ ಅವ್ರು